ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಭೀಕರ ಹತ್ಯೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಮರ್ಡರ್. ಸೂರತ್ಕಲ್ನ ಫಾಜಿಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಈ ಸುಹಾಸ್. ಫಾಜಿಲ್ ಕೊಲೆಗೆ ಪ್ರತಿಕಾರವಾಗಿ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ ಅನ್ನುವಂತ ಅನುಮಾನ ತನಿಖೆಯನ್ನು ಕೂಡ ಇದೇ ಆಂಗಲ್ನಲ್ಲಿ ನಡೆಸಲಾಗ್ತಾ ಇದೆ. ಮಂಗಳೂರು ಹೊರವಲಯದ ಬಜಪೆ ಕಿನ್ನಿಪದವು ಬಳಿ ಹತ್ಯೆಯನ್ನ ಮಾಡಿರೋದು. ಮಾರಕಾಸ್ತ್ರಗಳಿಂದ 11 ಬಾರಿ ಇರಿದು ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ. ಆರೋಪಿಗಳ ಪತ್ತೆಗೆ ಇದೀಗ ಪೊಲೀಸರ 4 ತಂಡಗಳನ್ನು ರಚನೆ ಮಾಡಲಾಗಿದೆ. 4 ತಂಡಗಳಿಂದಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. 2022ರ ಜುಲೈ 28ರಂದು ಸೂರತ್ಕಲ್ನ ಫಾಜಿಲ್ ಹತ್ಯೆ ಆಗುತ್ತೆ. ಈ ಫಾಜಿಲ್ ಹತ್ಯೆಗೆ ಪ್ರಮುಖ ರೂವಾರಿ, ಪ್ರಮುಖ ಆರೋಪಿ ಸುಹಾಸ್ ಶೆಟ್ಟಿ ಅನ್ನೋದನ್ನ ಹೇಳಲಾಗತ್ತೆ. ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಆವತ್ತಿನಿಂದ ಸುಹಾಸ್ ಶೆಟ್ಟಿ ಇನ್ನುಳಿದಂತೆ ಕೆಲವರನ್ನ ಟಾರ್ಗೆಟ್ ಕೂಡ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಹಲವು ಬಾರಿ ವಾರ್ನಿಂಗ್ ಕೊಟ್ಟಿದ್ದು ಇದೆ, ವೈರಲ್ ಆಗಿದ್ದು ಇದೆ. ಫಾಜಿಲ್ ಹತ್ಯೆಯ ಪ್ರತಿಕಾರವನ್ನು ಸುಹಾಸ್ ಶೆಟ್ಟಿಯನ್ನ ಈ ರೀತಿಯಾಗಿ ಚುಚ್ಚಿ ಸಾಯಿಸಿ ತೀರಿಸಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಟೋಟಲ್ ಆಗಿ ಈ 3 ಜೀವಗಳಿಗೇನು ಬಲಿಯಾದವು, ಪ್ರವೀಣ್ ನೆಟ್ಟಾರು, ಹಾಗೆಯೇ ಫಾಜಿಲ್, ಹಾಗೆಯೇ ಸುಹಾಸ್ ಶೆಟ್ಟಿ, ಇದೆಲ್ಲವೂ ಕೂಡ ಪ್ರತಿಕಾರ ಅಂತ ಹೊರಟಿದ್ದಕ್ಕೆ ಈ 3 ಜೀವಗಳು ಬಲಿಯಾಗಿರೋದು. ಮಂಗಳೂರು ಹೊರವಲಯದ ಬಜಪೆ ಕಿನ್ನಿಪದವು ಬಳಿ ಹತ್ಯೆಯನ್ನು ಮಾಡಿರೋದು. 2022ರ ಜುಲೈ 28ರಂದು ಅವತ್ತು ಫಾಜಿಲನ್ನು ಇದೇ ಥರ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ. ತನ್ನ ಅಂಗಡಿ, ಬಟ್ಟೆ ಅಂಗಡಿ ಶಾಪ್ನಿಂದ ಹೊರಗಡೆ ಬರ್ತಿದ್ದಂಥ ಸಂದರ್ಭದಲ್ಲಿ ಆ ಬಟ್ಟೆ ಅಂಗಡಿ ಶಾಪ್ ಒಳಗಡೆನೆ ನುಗ್ಗಿ ಫಾಜಿಲನ್ನು ಎಳೆದು ಹೊರಗೆ ತಂದು ಅಟ್ಟಾಡಿಸ್ಕೊಂಡು ಮರ್ಡರ್ ಮಾಡಿರ್ತಾರೆ. ಆ ಹತ್ಯೆಯ ಪ್ರತಿಕಾರ ಈ ಸುಹಾಸ್ ಶೆಟ್ಟಿಯ ಮರ್ಡರ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಅನೂಪ್ ಅಗರ್ವಾಲ್ ಅವರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ ಬನ್ನಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡೋದಕ್ಕೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ನಮ್ಮೊಟ್ಟಿಗಿದ್ದಾರೆ. ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಸದ್ಯ ಆರೋಪಿಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ ತಮ್ಮ ಬಂದಿರೋದು? ಆರೋಪಿಗಳ ಬಗ್ಗೆ ನಮಗೆ ನಿನ್ನೆ ರಾತ್ರಿ ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ. ಈಗಾಗಲೇ ನಮ್ಮ ತಂಡಗಳು ಅವ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಿಡಿಯೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಈ ಸಂದರ್ಭದಲ್ಲಿ ನಮಗೆ ಸಕ್ಸಸ್ ಸಿಗ್ಬೋದು. ಸರಿ, ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಪಿಕಪ್ ವಾಹನ ಅಲ್ಲೇ ಇತ್ತು, ಇನ್ನುಳಿದಂತೆ ಇನ್ನೊಂದು ಕಾರ್ ಮೂಲಕ ಅವರು ಎಸ್ಕೇಪ್ ಆಗಿದ್ರು. ಆ ಕಾರ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ವರ್ಕ್ ನಡೀತಾ ಇದೆ. 2 ವೆಹಿಕಲ್ ಅದರಲ್ಲಿ ಬಳಕೆ ಆಗಿತ್ತು, ಒಂದು ಪಿಕಪ್ ವೆಹಿಕಲ್, ಒಂದು ಸ್ವಿಫ್ಟ್ ಕಾರ್. ಸೊ 2 ಬಗ್ಗೆ ನಾವು ಈಗಾಗಲೇ ತನಿಖೆ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಈಗ ಮೆರವಣಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಇದೆಯಾ? ಅಂದರೆ ಇಲ್ಲಿಂದ ಬಂಟ್ವಾಳ ಬೀಚ್ ರೋಡ್ ತನಕ ಕೂಡ ಮೆರವಣಿಗೆ ಸಾಗಲಿಕ್ಕಿದೆ ಕಾರಿನ ಜೊತೆವರೆಗೆ. ಈ ಬಗ್ಗೆ ಏನು ನಿರ್ಧಾರ ಕೈಗೊಂಡಿದ್ದೀರಾ ಅಂತ? ಅವರು ನಮಗೆ ಇದರ ಬಗ್ಗೆ ಯಾವುದು ಪರ್ಮಿಷನ್ ಕೇಳಲಿಲ್ಲ. ಆ್ಯಂಬುಲೆನ್ಸ್ ಮುಖಾಂತರ ಬಾಡಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ತಕ್ಕಂತೆ ನಾವು ಕೂಡ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಸರ್, ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಿಂದಲೇ ಸುಹಾಸ್ ಶೆಟ್ಟಿ ಅವರ ಕೈಯಲ್ಲಿ ಯಾವುದೇ ರೀತಿಯ ಮಾರಕಾಸ್ತ್ರಗಳು ಇರಲಿಲ್ಲ, ಅವರ ವಾಹನದಲ್ಲಿ ರಕ್ಷಣೆಗೆ ಯಾವುದೇ ರೀತಿಯ ಆಯುಧಗಳಿರಲಿಲ್ಲ ಅನ್ನುವಂಥ ಒಂದು ವಿಚಾರ ಗೊತ್ತಿತ್ತು. ಈ ಪೊಲೀಸ್ ಇಲಾಖೆಯಿಂದಲೇ ಮಾಹಿತಿ ಹೋಗಿದೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಮಾಡಿ ಏನು ಹೇಳ್ತೀವಿ? ಅಂಥ ಆರೋಪಗಳ ಬಗ್ಗೆ ನಾನು ಏನು ಕಾಮೆಂಟ್ ಮಾಡಲ್ಲ. ಬಿಕಾಸ್ ದೀಸ್ ಆರ್ ಫಾರ್ ಅವೇ ಫ್ರಮ್ ದ ಟ್ರೂತ್. ಪೊಲೀಸ್ ಇಲಾಖೆಗೆ ಏನಾದರೂ ಮಾಹಿತಿ ಇತ್ತ ಸರ್? ಈ ಥರ ಈತನ ಮೇಲೆ ಒಂದು ಟಾರ್ಗೆಟ್ ಇದೆ, ದ್ವೇಷ ಇದೆ, ಈತನ ಹತ್ಯೆ ಆಗುತ್ತೆ ಅನ್ನುವಂಥ ರೀತಿ ಮಾಹಿತಿ ನಿರ್ದಾಕ್ಷಿತ ಮಾಹಿತಿ ಇರಲಿಕ್ಕಿಲ್ಲ. ಬಟ್ ಆದರೆ ಕೆಲವು ಟೈಮ್ ನಾವು ಅವರಿಗೆ ಗಮನಕ್ಕೆ ತಂದು ವಾರ್ನ್ ಮಾಡ್ತೀವಿ ದ್ಯಾಟ್, ಯಾಕೆಂದರೆ ಅವರು ಮರ್ಡರ್ ಆರೋಪಿಗಳು ಮತ್ತು ಲುಕ್ ಇನ್ ಟು ದ ನೇಚರ್ ಆಫ್ ಮಂಗಳೂರು ಹಿಸ್ಟ್ರಿ, ಈ ರೀತಿ ಹಿಂದೆ ಕೂಡ ಇನ್ಸಿಡೆಂಟ್ಸ್ಗಳು ಆಗಿದೆ. ಸೊ ಅವ್ರಿಗೆ ಕೂಡ ನಾವು ಎಚ್ಚರಿಕೆಯಿಂದ ಇರೋಕ್ಕೆ ಸಾಕಷ್ಟು ಸತಿ ಹೇಳಿದ್ದೀವಿ. ಸರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫೇಕ್ ಪೇಜ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಟಾರ್ಗೆಟ್ ಮಾಡುವಂಥದ್ದು, ನಾವು ಕೊಂದೇ ಬಿಡ್ತೀವಿ ಅನ್ನೋಂಥ ರೀತಿ ಬೆದರಿಕೆಗಳನ್ನೆಲ್ಲ ಹಾಕಿದ್ರು. ಇದು ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದಿತ್ತು. ಇದನ್ನು ಹತ್ತಿಕ್ಕುವಂಥ ರೀತಿಯಲ್ಲಿ ಏನಾದರೂ ಕ್ರಮವನ್ನು ಕೈಗೊಂಡಿದ್ದೀರಾ? ಈಗ ನಿನ್ನಿಂದ ಕೆಲವು ಬರ್ತಾ ಇದೆ. ಅದು ನಾವೀಗ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾರು ಇದು ಅಂತ ಸ್ಪ್ರೆಡ್ ಮಾಡ್ತಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.